ನಮಸ್ಕಾರ ಕುಂಭರಾಶಿಯವರೇ, ಈ ಜುಲೈ 11, 12, 13, 14ರ ದಿನಾಂಕಗಳು ಏಕೆ ಎಷ್ಟೊಂದು ವಿಶೇಷ ಎಂದು ತಿಳಿಯಬೇಕಾದರೆ ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೇ ನೋಡಿ. ಏಕೆಂದರೆ ಈ 4 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಎಸ್ ಎಂಬ ಅಕ್ಷರದಿಂದ ಹೆಸರು ಪ್ರಾರಂಭವಾಗುವ ವ್ಯಕ್ತಿಯಿಂದ ನಡೆಯುವ ಪ್ರಮುಖ ಬದಲಾವಣೆಗಳ ಬಗ್ಗೆ ಈ ವಿಡಿಯೋದಲ್ಲಿ ವಿವರವಾಗಿ ಹೇಳಲಿದ್ದೇವೆ. ಆ ವ್ಯಕ್ತಿ ನಿಮಗೆ ಶುಭವಾರ್ತೆ ತರುತ್ತಾರಾ, ಉದ್ಯೋಗದಲ್ಲಿ ಅವಕಾಶ ಕಲ್ಪಿಸುತ್ತಾರಾ, ಅಥವಾ ನಿಮ್ಮ ಜೀವನವನ್ನು ಬದಲಾಯಿಸುವ ನಿರ್ಧಾರಕ್ಕೆ ಕಾರಣವಾಗುತ್ತಾರಾ ಎಂಬ ವಿಷಯವನ್ನು ಪೂರ್ತಿಯಾಗಿ ತಿಳಿದುಕೊಳ್ಳುತ್ತೀರಿ. ಅಷ್ಟೇ ಅಲ್ಲದೆ ಈ 4 ದಿನಗಳಲ್ಲಿ ನಿಮಗೆ ಸಿಗುವ 3 ಶುಭ ವಾರ್ತೆಗಳು, ಕುಟುಂಬದಲ್ಲಿ ನಡೆಯುವ ಬದಲಾವಣೆಗಳು, ಪ್ರೇಮ ವಿವಾಹ, ಉದ್ಯೋಗ ವ್ಯಾಪಾರ ಧನಯೋಗ, ಆರೋಗ್ಯ ಗ್ರಹಗಳ ಪ್ರಭಾವ ಮತ್ತು ಅದೃಷ್ಟವನ್ನು ಹೆಚ್ಚಿಸುವ ಪರಿಹಾರಗಳು, ಯಾವ ದೇವಸ್ಥಾನವನ್ನು ದರ್ಶನ ಮಾಡಿದರೆ ಹೆಚ್ಚು ಶುಭ ಫಲಿತಾಂಶಗಳನ್ನು ಪಡೆಯುತ್ತೀರಿ ಎಂಬುದನ್ನು ಸ್ಪಷ್ಟವಾಗಿ ಹೇಳಲಿದ್ದೇವೆ. ಮುಖ್ಯವಾಗಿ ಈ 4 ದಿನಗಳಲ್ಲಿ ನೀವು ಮಾಡಬಾರದ ಕೆಲವು ತಪ್ಪುಗಳನ್ನು ಕೂಡ ತಿಳಿಸಿಕೊಡುತ್ತೇವೆ. ಆದ್ದರಿಂದ ಕುಂಭರಾಶಿಯವರು ಈ ವಿಡಿಯೋವನ್ನು ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ನೀವಿನ್ನೂ ನಮ್ಮ ಶ್ರೀ ಸಂಕಲ್ಪ ಜ್ಯೋತಿಷ್ಯ ವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವ ಬೆಲೈಕಾನ್ ಅನ್ನು ತಪ್ಪದೇ ಪ್ರೆಸ್ ಮಾಡಿ. ಹಾಗೆಯೇ ಈ ವಿಡಿಯೋದಲ್ಲಿ ಹೇಳಿದ ಫಲಿತಾಂಶಗಳು ನಿಮ್ಮ ಜೀವನದಲ್ಲಿ ನಿಜವಾಗಿ ನಡೆದರೆ ಕಮೆಂಟ್ನಲ್ಲಿ ತಪ್ಪದೇ ತಿಳಿಸಿ. ನಿಮ್ಮ ಒಂದು ಕಮೆಂಟ್ ಮತ್ತಷ್ಟು ಕುಂಭ ರಾಶಿಯವರಿಗೆ ಧೈರ್ಯ ಮತ್ತು ವಿಶ್ವಾಸವನ್ನು ನೀಡುತ್ತದೆ. ಈ 4 ದಿನಗಳಲ್ಲಿ ಕುಂಭರಾಶಿಯ ಮೇಲೆ ಪ್ರಧಾನವಾಗಿ ಶನಿಯ ಪ್ರಭಾವ ಬಲವಾಗಿರುತ್ತದೆ. ಶನಿಯು ಕಷ್ಟಪಟ್ಟು ಕೆಲಸ ಮಾಡುವವರನ್ನು ಇಷ್ಟಪಡುವ ಗ್ರಹ. ನೀವು ಎಷ್ಟು ಪ್ರಾಮಾಣಿಕವಾಗಿ ಶ್ರಮಿಸುತ್ತೀರೋ ಅಷ್ಟು ಉತ್ತಮ ಫಲಿತಾಂಶವನ್ನು ನೀಡಲು ಪ್ರಯತ್ನಿಸುತ್ತಾನೆ. ಅದಕ್ಕಾಗಿಯೇ ಇದುವರೆಗೆ ನೀವು ಎದುರಿಸಿದ ತೊಂದರೆಗಳು ಒಂದೇ ಬಾರಿಗೆ ಮುಗಿಯದಿದ್ದರೂ ಅವುಗಳಿಂದ ಹೊರಬರುವ ಮಾರ್ಗಗಳು ಮಾತ್ರ ಕಾಣಿಸಲು ಪ್ರಾರಂಭವಾಗುತ್ತವೆ. ಗುರುಗ್ರಹದ ಅನುಕೂಲ ದೃಷ್ಟಿಯಿಂದ ನಿಮಗೆ ಆರ್ಥಿಕವಾಗಿ ಸ್ವಲ್ಪ ನೆಮ್ಮದಿ ಸಿಗುತ್ತದೆ. ಹಿಂದೆ ನಿಂತುಹೋಗಿದ್ದ ಕೆಲಸಗಳು ಮರಳಿ ಚಲಿಸಲು ಪ್ರಾರಂಭಿಸುತ್ತವೆ. ಸರ್ಕಾರಿ ಕಚೇರಿಗಳಲ್ಲಿ ಬಾಕಿ ಇರುವ ಫೈಲ್ಗಳು ಮುಂದೆ ಹೋಗುವ ಸೂಚನೆಗಳಿವೆ. ಉದ್ಯೋಗಿಗಳಿಗೆ ಉನ್ನತ ಅಧಿಕಾರಿಗಳಿಂದ ಉತ್ತಮ ಪ್ರತಿಕ್ರಿಯೆ ಬರುತ್ತದೆ. ಚಂದ್ರನ ಸಂಚಾರದ ಕಾರಣದಿಂದ ಶನಿವಾರ ಮತ್ತು ಭಾನುವಾರ ನಿಮ್ಮ ಮನಸ್ಸು ಕೊಂಚ ಭಾವೋದ್ವೇಗಕ್ಕೆ ಒಳಗಾಗಬಹುದು. ಸಣ್ಣ ವಿಷಯಕ್ಕೆ ಬೇಸರ ಮಾಡಿಕೊಳ್ಳುವ ಸಾಧ್ಯತೆ ಇರುತ್ತದೆ. ಆದರೆ ಅದೇ ದಿನ ಕುಟುಂಬ ಸದಸ್ಯರ ಪ್ರೀತಿ ಮತ್ತು ಪ್ರೋತ್ಸಾಹ ನಿಮ್ಮಲ್ಲಿ ಹೊಸ ಧೈರ್ಯವನ್ನು ತುಂಬುತ್ತದೆ. ಸೋಮವಾರದಿಂದ ಪರಿಸ್ಥಿತಿಗಳು ಪೂರ್ತಿಯಾಗಿ ಬದಲಾಗಲು ಪ್ರಾರಂಭಿಸುತ್ತವೆ. ನೀವು ಅಂದುಕೊಂಡ ಒಂದು ಕೆಲಸ ಪೂರ್ಣಗೊಳ್ಳುತ್ತದೆ. ಯಾರೋ ಒಬ್ಬರು ನಿಮಗೆ ಫೋನ್ ಮಾಡಿ ಹೇಳುವ ವಾರ್ತೆ ನಿಮ್ಮ ಮನಸ್ಸಿಗೆ ಆನಂದವನ್ನು ನೀಡುತ್ತದೆ. ವ್ಯಾಪಾರ ಮಾಡುವವರಿಗೆ ಹೊಸ ಗ್ರಾಹಕರು ಬರಬಹುದು. ಸಣ್ಣ ಹೂಡಿಕೆ ಕೂಡ ಉತ್ತಮ ಲಾಭವನ್ನು ನೀಡಬಲ್ಲದು. ಉದ್ಯೋಗ ಬದಲಾಯಿಸಬೇಕು ಅಂದುಕೊಳ್ಳುವವರಿಗೆ ಒಂದು ಒಳ್ಳೆಯ ಅವಕಾಶ ಕಾಣಿಸುತ್ತದೆ. ವಿದೇಶಕ್ಕೆ ಹೋಗಲು ಕಾಯುತ್ತಿರುವವರಿಗೂ ಅನುಕೂಲಕರ ಮಾಹಿತಿ ಬರುವ ಸೂಚನೆಗಳಿವೆ. ಆದರೆ ಈ ಗ್ರಹ ಸ್ಥಿತಿಯು ಒಂದು ಎಚ್ಚರಿಕೆಯನ್ನು ಕೂಡ ನೀಡುತ್ತಿದೆ. ಕೋಪದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ನಿಮ್ಮನ್ನು ಹಿನ್ನಡೆಗೆ ದೂಡಬಹುದು. ಮುಖ್ಯವಾಗಿ ಮಂಗಳವಾರ ಯಾರಿಗಾದರೂ ಗಟ್ಟಿಯಾಗಿ ಉತ್ತರ ನೀಡಬೇಕು ಎನಿಸಿದರೂ ಕೊಂಚ ಸಮಯ ತಡೆದು ಮಾತನಾಡಿ. ನಿಮ್ಮ ತಾಳ್ಮೆಯೇ ನಿಮಗೆ ರಕ್ಷಣೆಯಾಗಿ ನಿಲ್ಲುತ್ತದೆ. ಶನಿಯು ಯಾವಾಗಲೂ ತಾಳ್ಮೆಯಿಂದ ಇರುವವರಿಗೆ ಕೊನೆಯಲ್ಲಿ ದೊಡ್ಡ ಯಶಸ್ಸನ್ನು ನೀಡುತ್ತಾನೆ. ಅದಕ್ಕಾಗಿಯೇ ಈ 4 ದಿನಗಳು ಆತುರಪಡುವುದಕ್ಕಿಂತ ಯೋಚನೆಗೆ ಹೆಚ್ಚು ಪ್ರಾಮುಖ್ಯತೆ ನೀಡಿ. ಕುಂಭರಾಶಿಯವರು ಹೊರಗಡೆ ತುಂಬಾ ಪ್ರಶಾಂತವಾಗಿ ಕಂಡರೂ ಒಳಗಡೆ ಮಾತ್ರ ಎಷ್ಟೋ ಆಲೋಚನೆಗಳನ್ನು ಹೊಂದಿರುವ ವ್ಯಕ್ತಿಗಳು. ಯಾವ ಕೆಲಸ ಮಾಡಿದರೂ ಅದರಲ್ಲಿ ಹೊಸತನ ಇರಬೇಕೆಂದು ಬಯಸುತ್ತಾರೆ. ಎಲ್ಲರೂ ಒಂದು ದಾರಿಯಲ್ಲಿ ನಡೆದರೆ ನೀವು ಮತ್ತೊಂದು ದಾರಿಯನ್ನು ಹುಡುಕುತ್ತೀರಿ. ಅದೇ ನಿಮ್ಮ ವಿಶೇಷತೆ. ಯಾರಾದರೂ ಕಷ್ಟದಲ್ಲಿದ್ದಾರೆ ಎಂದು ತಿಳಿದರೆ ನಿಮಗೆ ಸಾಧ್ಯವಾದಷ್ಟು ಸಹಾಯ ಮಾಡಲು ಮುಂದಾಗುತ್ತೀರಿ. ಆದರೆ ನೀವು ಮಾಡಿದ ಸಹಾಯಕ್ಕೆ ಗುರುತು ಸಿಗದಿದ್ದರೂ ಬೇಸರವನ್ನು ಹೊರಗೆ ತೋರಿಸಿಕೊಳ್ಳುವುದಿಲ್ಲ, ಮನಸ್ಸಿನಲ್ಲೇ ಇಟ್ಟುಕೊಳ್ಳುತ್ತೀರಿ. ಈ 4 ದಿನಗಳಲ್ಲಿ ನಿಮ್ಮಲ್ಲಿರುವ ಈ ಒಳ್ಳೆಯ ಗುಣಗಳ ರೇಣು ಕೆಲವು ಜನರು ನಿಮ್ಮನ್ನು ಮತ್ತಷ್ಟು ಗೌರವಿಸುವ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ಬಹಳ ದಿನಗಳಿಂದ ನಿಮ್ಮ ಬಗ್ಗೆ ತಪ್ಪು ತಿಳುವಳಿಕೆ ಹೊಂದಿದ್ದವರು ಕೂಡ ಈಗ ನಿಮ್ಮ ಪ್ರಾಮಾಣಿಕತೆಯನ್ನು ಗುರುತಿಸುವ ಅವಕಾಶವಿದೆ. ಆದರೆ ನಿಮ್ಮಲ್ಲಿ ಒಂದು ಸಣ್ಣ ದೌರ್ಬಲ್ಯವೂ ಇರುತ್ತದೆ. ನೀವು ಎಲ್ಲರನ್ನೂ ನಂಬಿಬಿಡುತ್ತೀರಿ. ಒಳ್ಳೆಯ ಮನಸ್ಸಿನಿಂದ ಮಾತನಾಡುವ ಪ್ರತಿಯೊಬ್ಬರೂ ಪ್ರಾಮಾಣಿಕರಾಗಿಯೇ ಇರುತ್ತಾರೆ ಎಂದು ಭಾವಿಸುತ್ತೀರಿ. ಅದಕ್ಕಾಗಿಯೇ ಕೆಲವು ಸಂದರ್ಭಗಳಲ್ಲಿ ಮೋಸ ಹೋದ ಅನುಭವಗಳು ಕೂಡ ನಿಮಗೆ ಇರಬಹುದು. ಈ 4 ದಿನಗಳಲ್ಲಿ ಅಂತಹ ಪರಿಸ್ಥಿತಿ ಮತ್ತೆ ಎದುರಾಗದಂತೆ ಶನಿಯ ಪ್ರಭಾವ ನಿಮ್ಮನ್ನು ಮುಂಚಿತವಾಗಿಯೇ ಎಚ್ಚರಿಸುತ್ತದೆ. ಯಾರ ಮಾತನ್ನು ತಕ್ಷಣ ನಂಬದೆ ಒಂದು ಬಾರಿ ಯೋಚಿಸಿ ನಿರ್ಧಾರ ತೆಗೆದುಕೊಂಡರೆ ಒಳ್ಳೆಯದು. ಮುಖ್ಯವಾಗಿ ಶನಿವಾರ ಮತ್ತು ಸೋಮವಾರದ ಮಧ್ಯದಲ್ಲಿ ನಿಮ್ಮ ಬಳಿಗೆ ಬರುವ ಒಂದು ಮಾಹಿತಿ ನಿಮ್ಮ ಜೀವನದಲ್ಲಿ ಹೊಸ ದಾರಿಯನ್ನು ತೋರಿಸುವ ಸಾಧ್ಯತೆ ಇದೆ. ಅದು ಉದ್ಯೋಗಕ್ಕೆ ಸಂಬಂಧಿಸಿದ್ದಾಗಿರಬಹುದು,
ವ್ಯಾಪಾರಕ್ಕೆ ಸಂಬಂಧಿಸಿದ್ದಾಗಿರಬಹುದು ಅಥವಾ ಕೌಟುಂಬಿಕ ವಿಷಯವಾಗಿರಬಹುದು. ಸಣ್ಣ ವಿಷಯದಂತೆ ಕಂಡರೂ ಅದನ್ನು ನಿರ್ಲಕ್ಷಿಸಬೇಡಿ. ನೀವು ಎಷ್ಟೋ ದಿನಗಳಿಂದ ಕಾಯುತ್ತಿದ್ದ ಗೌರವ, ಮಾನ್ಯತೆ ಈಗ ನಿಧಾನವಾಗಿ ನಿಮ್ಮ ಕಡೆ ಬರಲು ಪ್ರಾರಂಭವಾಗುತ್ತದೆ. ಕೆಲವರು ನಿಮ್ಮ ಸಲಹೆಯನ್ನು ಕೇಳುತ್ತಾರೆ. ನೀವು ಆಡುವ ಮಾತಿನ ಮೌಲ್ಯ ಹೆಚ್ಚಾಗುತ್ತದೆ. ಹಿಂದೆ ನಿಮ್ಮನ್ನು ವಿಮರ್ಶಿಸಿದ ವ್ಯಕ್ತಿಗಳೇ ಈಗ ನಿಮ್ಮೊಂದಿಗೆ ಸ್ನೇಹದಿಂದ ಮಾತನಾಡಲು ಪ್ರಯತ್ನಿಸುತ್ತಾರೆ. ಇದೇ ಸಮಯದಲ್ಲಿ ನಿಮಗೆ ದೂರವಾಗಿದ್ದ ಒಬ್ಬ ರಕ್ತ ಸಂಬಂಧಿ ಅಥವಾ ಸ್ನೇಹಿತ ಮತ್ತೆ ನಿಮ್ಮ ಜೀವನಕ್ಕೆ ಬರುವ ಸೂಚನೆಗಳು ಕಾಣಿಸುತ್ತಿವೆ. ಈ ಭೇಟಿಯು ಭವಿಷ್ಯದಲ್ಲಿ ನಿಮಗೆ ಉಪಯೋಗವಾಗುವ ಒಂದು ಒಳ್ಳೆಯ ಅವಕಾಶಕ್ಕೆ ಕಾರಣವಾಗುತ್ತದೆ. ಅದಕ್ಕಾಗಿಯೇ ಈ 4 ದಿನಗಳಲ್ಲಿ ಹಳೆಯ ಪರಿಚಯಗಳನ್ನು ಪೂರ್ತಿಯಾಗಿ ಬಿಟ್ಟುಬಿಡದೆ ಒಳ್ಳೆಯ ಮನಸ್ಸಿನಿಂದ ಮಾತನಾಡಿದರೆ ಹೊಸ ಮಾರ್ಗಗಳು ತೆರೆದುಕೊಳ್ಳುತ್ತವೆ. ಈ 4 ದಿನಗಳಲ್ಲಿ ನಿಮ್ಮ ಜೀವನದ ಅತ್ಯಂತ ಆಸಕ್ತಿದಾಯಕ ವಿಷಯ ಎಸ್ ಎಂಬ ಅಕ್ಷರದಿಂದ ಹೆಸರು ಪ್ರಾರಂಭವಾಗುವ ವ್ಯಕ್ತಿಯ ಸುತ್ತಲೇ ಸುತ್ತುತ್ತದೆ. ಈ ವ್ಯಕ್ತಿ ನಿಮಗೆ ಬಹಳ ದಿನಗಳಿಂದ ತಿಳಿದವರಾಗಿರಬಹುದು ಅಥವಾ ಇತ್ತೀಚೆಗಷ್ಟೇ ಪರಿಚಯವಾದವರಾಗಿರಬಹುದು. ಮೊದಲಿಗೆ ಅವರ ಮಾತುಗಳು ಸಾಮಾನ್ಯವಾಗಿಯೇ ಅನಿಸಿದರು, ನಂತರ ಅವು ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗೆ ಕಾರಣವಾಗುತ್ತವೆ. ನೀವು ಕಾಯುತ್ತಿರುವ ಒಂದು ಮಾಹಿತಿ ಇವರ ಮೂಲಕ ತಲುಪುತ್ತದೆ. ಉದ್ಯೋಗಕ್ಕೆ ಸಂಬಂಧಿಸಿದ ರೆಫರೆನ್ಸ್ ಇರಬಹುದು, ವ್ಯಾಪಾರದಲ್ಲಿ ಹೊಸ ಪರಿಚಯ ಇರಬಹುದು ಅಥವಾ ಕುಟುಂಬದ ಒಂದು ಸಮಸ್ಯೆಗೆ ಪರಿಹಾರವಿರಬಹುದು. ಈ ವ್ಯಕ್ತಿ ಹೇಳುವ ಒಂದು ಸಣ್ಣ ಮಾತು ಕೂಡ ನಿಮ್ಮ ಆಲೋಚನಾ ವಿಧಾನವನ್ನು ಬದಲಾಯಿಸುವ ಶಕ್ತಿ ಹೊಂದಿರುತ್ತದೆ. ಈ ವ್ಯಕ್ತಿಯ ಮೂಲಕ ನಿಮ್ಮ ಜೀವನದಲ್ಲಿ ಮೊದಲನೇ ಶುಭ ವಾರ್ತೆ ಬರಬಹುದು. ಬಹಳ ದಿನಗಳಿಂದ ನಿಂತುಹೋಗಿದ್ದ ಕೆಲಸ ಒಂದೇ ಬಾರಿಗೆ ಮುಂದೆ ಸಾಗುತ್ತದೆ. ಎರಡನೇ ಶುಭ ವಾರ್ತೆ ಆರ್ಥಿಕ ವಿಷಯಕ್ಕೆ ಸಂಬಂಧಿಸಿದ್ದಾಗಿರಬಹುದು. ಬರಬೇಕಾಗಿದ್ದ ಹಣ ವಾಪಸ್ ಬರುವುದು, ಹೊಸ ಆದಾಯದ ಮಾರ್ಗ ಕಾಣಿಸುವುದು ಅಥವಾ ಲಾಭದಾಯಕವಾದ ಅವಕಾಶ ಬರುವುದು ನಡೆಯುತ್ತದೆ. ಮೂರನೇ ಶುಭ ವಾರ್ತೆ ಕುಟುಂಬಕ್ಕೆ ಸಂಬಂಧಿಸಿದ್ದಾಗಿರುವ ಸಾಧ್ಯತೆ ಇದೆ. ಮನೆಯಲ್ಲಿ ಶುಭ ಕಾರ್ಯದ ಬಗ್ಗೆ ಚರ್ಚೆ ಶುರುವಾಗುವುದು, ವಿವಾಹದ ಸಂಬಂಧ ಬರುವುದು, ಮಕ್ಕಳಿಗೆ ಸಂಬಂಧಿಸಿದ ಒಳ್ಳೆಯ ವಾರ್ತೆ ಕೇಳುವುದು ಅಥವಾ ದೂರವಿದ್ದ ವ್ಯಕ್ತಿ ಮರಳಿ ಬರುವಂತಹ ಬೆಳವಣಿಗೆಗಳು ಕಾಣಿಸುತ್ತಿವೆ. ಆದರೆ ಇಎಸ್ ಎಂಬ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದಾಗ ತಕ್ಷಣ ನಿರ್ಧಾರ ತೆಗೆದುಕೊಳ್ಳಬೇಡಿ. ಅವರು ಹೇಳುವ ವಿಷಯವನ್ನು ಪೂರ್ತಿಯಾಗಿ ಕೇಳಿ, ಅವರ ಅನುಭವವನ್ನು ಗೌರವಿಸಿ. ಕೆಲವು ಬಾರಿ ಭಗವಂತ ನಮ್ಮ ಜೀವನದ ಮಾರ್ಗದರ್ಶಕರನ್ನು ನಮಗೆ ತಿಳಿಯದಂತೆ ಕಳುಹಿಸುತ್ತಾನೆ. ಈ 4 ದಿನಗಳಲ್ಲಿ ಅಂತಹ ಅನುಭವ ನಿಮಗೆ ಎದುರಾಗುವ ಸಾಧ್ಯತೆ ಇದೆ. ಅದಕ್ಕಾಗಿಯೇ ಯಾರ ಮಾತನ್ನೂ ಸಣ್ಣದಾಗಿ ಕಾಣದೆ ಪ್ರತಿಯೊಂದು ಅವಕಾಶವನ್ನು ಜಾಗರೂಕತೆಯಿಂದ ಪರಿಶೀಲಿಸಿ. ನೀವು ಊಹಿಸದ ಕಡೆಯಿಂದ ಅದೃಷ್ಟ ನಿಮ್ಮ ಬಾಗಿಲು ತಟ್ಟುವ ಸಮಯ ಇದೇ ಆಗಿರಬಹುದು. ಈ 4 ದಿನಗಳಲ್ಲಿ ಕುಂಭರಾಶಿಯವರ ಕೌಟುಂಬಿಕ ಜೀವನದಲ್ಲಿ ಕೆಲವು ಒಳ್ಳೆಯ ಬದಲಾವಣೆಗಳು ಕಾಣಿಸಲಿವೆ. ಕಳೆದ ಕೆಲವು ದಿನಗಳಿಂದ ಮನೆಯಲ್ಲಿ ಸಣ್ಣ ಸಣ್ಣ ವಿಷಯಗಳ ಮೇಲೆ ನಡೆದ ವಾದಗಳು ಕ್ರಮೇಣ ಕಡಿಮೆಯಾಗುತ್ತವೆ. ಮುಖ್ಯವಾಗಿ ನಿಮ್ಮ ಮಾತನ್ನು ಅರ್ಥ ಮಾಡಿಕೊಳ್ಳದೆ ದೂರವಿದ್ದ ಕುಟುಂಬದ ಸದಸ್ಯರು ಮತ್ತೆ ನಿಮ್ಮೊಂದಿಗೆ ಸಕಾರಾತ್ಮಕವಾಗಿ ಮಾತನಾಡುವ ಅವಕಾಶವಿದೆ. ನೀವು ಬಹಳ ದಿನಗಳಿಂದ ಹೇಳಬೇಕೆಂದುಕೊಂಡಿದ್ದ ಒಂದು ವಿಷಯವನ್ನು ಈಗ ಹೇಳಲು ಸರಿಯಾದ ಸಮಯ ಸಿಗುತ್ತದೆ. ಕೋಪದಿಂದಲ್ಲದೆ ಪ್ರೀತಿಯಿಂದ ಮಾತನಾಡಿದರೆ ನೀವು ಊಹಿಸಿದ್ದಕ್ಕಿಂತ ಒಳ್ಳೆಯ ಫಲಿತಾಂಶ ಬರುತ್ತದೆ. ನಿಮ್ಮ ಮನೆಯಲ್ಲಿ ಹಿರಿಯರ ಆಶೀರ್ವಾದ ಈ ದಿನಗಳಲ್ಲಿ ನಿಮಗೆ ಎಷ್ಟೋ ರಕ್ಷಣೆಯಾಗಿ ನಿಲ್ಲುತ್ತದೆ. ಅವರ ಸಲಹೆಯನ್ನು ಸಣ್ಣದೆಂದು ಭಾವಿಸದೆ ಪಾಲಿಸಿದರೆ ಭವಿಷ್ಯದಲ್ಲಿ ಬರುವ ದೊಡ್ಡ ಸಮಸ್ಯೆಯು ತಪ್ಪಿಹೋಗುತ್ತದೆ. ವಿವಾಹಿತರ ವಿಷಯಕ್ಕೆ ಬಂದರೆ ಪತಿ-ಪತ್ನಿಯರ ನಡುವೆ ಹಿಂದೆ ಉಂಟಾಗಿದ್ದ ಅಪಾರ್ಥಗಳು ಕಡಿಮೆಯಾಗುವ ಸೂಚನೆಗಳಿವೆ. ಒಬ್ಬರಿಗೊಬ್ಬರು ಸಮಯವನ್ನು ಮೀಸಲಿಡುವುದರಿಂದ ಬಂಧವು ಮತ್ತಷ್ಟು ಬಲಗೊಳ್ಳುತ್ತದೆ. ಜೀವನ ಸಂಗಾತಿಯ ಮನಸ್ಸಿನಲ್ಲಿರುವ ಒಂದು ಒಳ್ಳೆಯ ಆಲೋಚನೆ ನಿಮ್ಮ ಮುಂದೆ ಬರಬಹುದು. ಅದು ಕುಟುಂಬದ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸುವ ಯೋಜನೆಯೂ ಆಗಿರಬಹುದು. ಈ ದಿನಗಳಲ್ಲಿ ನಿಮ್ಮ ಜೀವನ ಸಂಗಾತಿ ನೀಡುವ ಸಲಹೆಯನ್ನು ನಿರ್ಲಕ್ಷಿಸಬೇಡಿ. ಆ ಸಲಹೆ ಭವಿಷ್ಯದಲ್ಲಿ ನಿಮಗೆ ಒಳ್ಳೆಯ ಲಾಭವನ್ನು ತಂದುಕೊಡುವ ಸಾಧ್ಯತೆಯಿದೆ. ಬಹಳ ದಿನಗಳಿಂದ ಒಂದು ನಿರ್ಧಾರ ತೆಗೆದುಕೊಳ್ಳಲಾಗದೆ ಇಬ್ಬಂದಿಯಲ್ಲಿದ್ದ ದಂಪತಿಗಳಿಗೆ ಈ ದಿನಗಳಲ್ಲಿ ಸ್ಪಷ್ಟತೆ ಲಭಿಸುತ್ತದೆ. ವಿವಾಹಕ್ಕಾಗಿ ಕಾಯುತ್ತಿರುವ ಅವಿವಾಹಿತರಿಗೆ ಈ 4 ದಿನಗಳು ಆಶಾದಾಯಕವಾಗಿ ಕಾಣಿಸುತ್ತಿವೆ. ಒಂದು ಹೊಸ ಸಂಬಂಧದ ಬಗ್ಗೆ ಮಾಹಿತಿ ಬರಬಹುದು. ಮೊದಲಿಗೆ ಅದು ಸಾಮಾನ್ಯ ಪರಿಚಯದಂತೆ ಅನಿಸಿದರೂ ನಂತರ ಅದು ಒಳ್ಳೆಯ ಜೀವನ ಸಂಗಾತಿಯಾಗಿ ಬದಲಾಗುವ ಅವಕಾಶವನ್ನು ಹೊಂದಿರುತ್ತದೆ. ಮುಖ್ಯವಾಗಿ ಎಸ್ ಎಂಬ ಅಕ್ಷರದಿಂದ ಹೆಸರು ಪ್ರಾರಂಭವಾಗುವ ವ್ಯಕ್ತಿಯ ಮೂಲಕ ಒಂದು ಕುಟುಂಬದ ಪರಿಚಯ ಅಥವಾ ಸಂಬಂಧದ ಬಗ್ಗೆ ಚರ್ಚೆ ಪ್ರಾರಂಭವಾಗುವ ಸೂಚನೆಗಳು ಕಾಣಿಸುತ್ತಿವೆ. ಈ ವಿಷಯವನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿ. ಹಿರಿಯರೊಂದಿಗೆ ಮಾತನಾಡಿ ಯೋಚಿಸಿ ನಿರ್ಧಾರ ತೆಗೆದುಕೊಂಡರೆ ಒಳ್ಳೆಯದು. ಪ್ರೇಮದಲ್ಲಿ ಇರುವವರು ಅನಗತ್ಯ ಅನುಮಾನಗಳಿಂದ ದೂರವಿರಬೇಕು. ನಿಮ್ಮ ನಂಬಿಕೆಯೇ ಈ ಬಂಧವನ್ನು ಉಳಿಸುತ್ತದೆ. ಸಣ್ಣ ವಿಷಯವನ್ನು ದೊಡ್ಡದಾಗಿ ಮಾಡದೆ ಪ್ರಶಾಂತವಾಗಿ ಮಾತನಾಡಿದರೆ ಪ್ರೇಮ ಮತ್ತಷ್ಟು ಬಲಗೊಳ್ಳುತ್ತದೆ. ಮಕ್ಕಳ ವಿಷಯದಲ್ಲಿ ಕೂಡ ಸಂತೋಷದಾಯಕ ಬೆಳವಣಿಗೆಗಳು ಕಾಣಿಸುತ್ತಿವೆ. ಓದಿನಲ್ಲಿ ಒಳ್ಳೆಯ ಫಲಿತಾಂಶಗಳು,
ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಅಥವಾ ಅವರು ಮಾಡಿದ ಕೆಲಸಕ್ಕೆ ಪ್ರಶಂಸೆಗಳು ಬರುವ ಅವಕಾಶವಿದೆ. ಮಕ್ಕಳೊಂದಿಗೆ ಸ್ವಲ್ಪ ಸಮಯ ಕಳೆಯಿರಿ. ಅವರ ಮನಸ್ಸಿನಲ್ಲಿ ಏನಿದೆ ಎಂದು ತಿಳಿದುಕೊಳ್ಳಲು ಪ್ರಯತ್ನಿಸಿ. ನಿಮ್ಮ ಪ್ರೋತ್ಸಾಹ ಅವರಿಗೆ ಜೀವನ ಪರ್ಯಂತ ನೆನಪಿನಲ್ಲಿರುವ ಶಕ್ತಿಯಾಗುತ್ತದೆ. ಕುಟುಂಬದಲ್ಲಿ ಬಹಳ ದಿನಗಳಿಂದ ನಡೆಯಬೇಕೆಂದುಕೊಂಡಿದ್ದ ಒಂದು ಶುಭ ಕಾರ್ಯದ ಬಗ್ಗೆ ಚರ್ಚೆಗಳು ಪ್ರಾರಂಭವಾಗುತ್ತವೆ. ಮನೆಯಲ್ಲಿ ನಗು ಹೆಚ್ಚಾಗುವ ಸಮಯ ಹತ್ತಿರವಾಗುತ್ತದೆ. ಉದ್ಯೋಗ ಮಾಡುವ ಕುಂಭ ರಾಶಿಯವರಿಗೆ ಈ 4 ದಿನಗಳು ಎಷ್ಟೋ ಮೌಲ್ಯಯುತವಾಗಿ ಬದಲಾಗಬಹುದು. ಇದುವರೆಗೆ ನೀವು ಪಟ್ಟ ಕಷ್ಟವನ್ನು ಯಾರೂ ಗುರುತಿಸಿಲ್ಲ ಎಂದು ಅನಿಸಿದರೂ ಈಗ ಪರಿಸ್ಥಿತಿ ಪೂರ್ತಿಯಾಗಿ ಬದಲಾಗುತ್ತದೆ. ನಿಮ್ಮ ಕೆಲಸವನ್ನು ಉನ್ನತ ಅಧಿಕಾರಿಗಳು ಗಮನಿಸುವ ಅವಕಾಶವಿದೆ. ಒಂದು ಸಣ್ಣ ಜವಾಬ್ದಾರಿಯನ್ನು ನಿಮಗೆ ವಹಿಸಬಹುದು. ಆ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದರೆ ಭವಿಷ್ಯದಲ್ಲಿ ಪ್ರಮೋಷನ್ ಅಥವಾ ಸಂಬಳ ಹೆಚ್ಚಾಗುವ ಅವಕಾಶಗಳು ಕೂಡ ಕಾಣಿಸುತ್ತಿವೆ. ಕಚೇರಿಯಲ್ಲಿ ನಿಮ್ಮ ಮೇಲೆ ಅಸೂಯೆ ಹೊಂದಿರುವ ಕೆಲವು ಜನರು ನಿಮ್ಮ ಕೆಲಸವನ್ನು ತಡೆಯಲು ಪ್ರಯತ್ನಿಸಿದರೂ ನಿಮ್ಮ ಪ್ರಾಮಾಣಿಕತೆಯೇ ನಿಮಗೆ ರಕ್ಷಣೆಯಾಗಿ ನಿಲ್ಲುತ್ತದೆ. ಅಗತ್ಯವಿಲ್ಲದ ವಾದಗಳಿಂದ ದೂರವಿದ್ದರೆ ನಿಮ್ಮ ಹೆಸರು ಮತ್ತಷ್ಟು ಬೆಳಗುತ್ತದೆ. ಹೊಸ ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಒಂದು ಶುಭ ಸೂಚನೆ ಕಾಣಿಸುತ್ತಿದೆ. ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಫೋನ್ ಕಾಲ್ ಅಥವಾ ಇಂಟರ್ವ್ಯೂ ಮಾಹಿತಿ ಈ 4 ದಿನಗಳಲ್ಲಿ ಬರಬಹುದು. ಮುಖ್ಯವಾಗಿ ಸೋಮವಾರ ಮತ್ತು ಮಂಗಳವಾರದ ಮಧ್ಯದಲ್ಲಿ ಬಂದ ಅವಕಾಶವನ್ನು ಕಳೆದುಕೊಳ್ಳಬೇಡಿ. ಮೊದಲಿಗೆ ಸಣ್ಣ ಉದ್ಯೋಗದಂತೆ ಅನಿಸಿದರೂ ಭವಿಷ್ಯದಲ್ಲಿ ಅದು ದೊಡ್ಡ ಮಟ್ಟಕ್ಕೆ ಕರೆದೊಯ್ಯುವ ಅವಕಾಶವನ್ನು ಹೊಂದಿದೆ. ನಿಮ್ಮ ಬಯೋಡೇಟಾ ಅಥವಾ ಅರ್ಜಿಯನ್ನು ಮತ್ತೊಮ್ಮೆ ಪರಿಶೀಲಿಸಿ ಕಳುಹಿಸಿದರೆ ಒಳ್ಳೆಯ ಫಲಿತಾಂಶ ಕಾಣಿಸುತ್ತದೆ. ಈ ಸಮಯದಲ್ಲಿ ನಿಮ್ಮ ಮೇಲಿನ ನಂಬಿಕೆಯನ್ನು ಕಳೆದುಕೊಳ್ಳಬೇಡಿ. ತಡವಾದ ತಕ್ಷಣ ಅದೃಷ್ಟ ನಿಮ್ಮನ್ನು ಬಿಟ್ಟು ಹೋಗಿದೆ ಎಂದು ಭಾವಿಸಬೇಡಿ. ವ್ಯಾಪಾರ ಮಾಡುವವರಿಗೆ ಈ 4 ದಿನಗಳಲ್ಲಿ ಹೊಸ ಪರಿಚಯಗಳು ಏರ್ಪಡುತ್ತವೆ. ಬಹಳ ದಿನಗಳಿಂದ ನಿಂತುಹೋಗಿದ್ದ ಆರ್ಡರ್ ಮತ್ತೆ ಪ್ರಾರಂಭವಾಗುವ ಅವಕಾಶವಿದೆ. ನಿಮ್ಮ ವಸ್ತುಗಳು ಅಥವಾ ಸೇವೆಗಳಿಗೆ ಹೊಸ ಮಾರುಕಟ್ಟೆ ಲಭಿಸಬಹುದು. ಮುಖ್ಯವಾಗಿ ಎಸ್ ಎಂಬ ಅಕ್ಷರದಿಂದ ಹೆಸರು ಪ್ರಾರಂಭವಾಗುವ ವ್ಯಕ್ತಿಯ ಮೂಲಕ ಒಂದು ಹೊಸ ವ್ಯಾಪಾರದ ಅವಕಾಶ, ಒಳ್ಳೆಯ ಗ್ರಾಹಕ ಅಥವಾ ಲಾಭದಾಯಕವಾದ ಒಪ್ಪಂದ ಬರುವ ಸೂಚನೆಗಳಿವೆ. ಅವರು ನೀಡುವ ಪ್ರಸ್ತಾಪವನ್ನು ಪೂರ್ತಿಯಾಗಿ ಕೇಳಿ, ತಕ್ಷಣ ತಿರಸ್ಕರಿಸದೆ ಎಲ್ಲಾ ಕೋನಗಳಲ್ಲಿ ಯೋಚಿಸಿ. ಈ ಪರಿಚಯವು ಭವಿಷ್ಯದಲ್ಲಿ ನಿಮ್ಮ ವ್ಯಾಪಾರವನ್ನು ಮತ್ತೊಂದು ಮಟ್ಟಕ್ಕೆ ಕೊಂಡೊಯ್ಯಬಲ್ಲದು. ವಿದ್ಯಾರ್ಥಿಗಳಿಗೆ ಕೂಡ ಒಳ್ಳೆಯ ಸಮಯ ಪ್ರಾರಂಭವಾಗುತ್ತದೆ. ಓದಿನ ಕಡೆ ಗಮನ ಹರಿಸಿದವರಿಗೆ ಒಳ್ಳೆಯ ಫಲಿತಾಂಶಗಳು ಬರುತ್ತವೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧರಾಗುತ್ತಿರುವವರು ಈ ದಿನಗಳಲ್ಲಿ ಮಾಡುವ ಪುನರಾವರ್ತನೆ ಭವಿಷ್ಯದ ಯಶಸ್ಸಿಗೆ ಬಲವಾದ ಅಡಿಪಾಯವಾಗುತ್ತದೆ. ವಿದೇಶದಲ್ಲಿ ಓದಬೇಕೆಂದುಕೊಂಡವರಿಗೆ ಒಂದು ಒಳ್ಳೆಯ ಮಾಹಿತಿ ಬರಬಹುದು. ಗುರುಗಳ ಆಶೀರ್ವಾದ ಪಡೆದು ಓದಲು ಪ್ರಾರಂಭಿಸಿದರೆ ಏಕಾಗ್ರತೆ ಹೆಚ್ಚಾಗುತ್ತದೆ. ಮೊಬೈಲ್, ಟಿವಿ ಮುಂತಾದವುಗಳಿಗೆ ಹೆಚ್ಚು ಸಮಯ ನೀಡದೆ ಓದಿನ ಕಡೆ ಗಮನ ಹರಿಸುವುದು ಈ ಸಮಯದಲ್ಲಿ ಅತ್ಯಂತ ಅಗತ್ಯವಾಗಿದೆ. ಈ 4 ದಿನಗಳಲ್ಲಿ ಕುಂಭ ರಾಶಿಯವರ ಆರ್ಥಿಕ ಪರಿಸ್ಥಿತಿಯಲ್ಲಿ ನಿಧಾನವಾಗಿ ಸುಧಾರಣೆ ಕಾಣಿಸುತ್ತದೆ. ಬಹಳ ದಿನಗಳಿಂದ ಬರಬೇಕಾಗಿದ್ದ ಹಣದ ಬಗ್ಗೆ ನೀವು ಆತಂಕ ಪಡುತ್ತಿದ್ದರೆ ಈಗ ಆ ವಿಷಯದಲ್ಲಿ ಒಳ್ಳೆಯ ಮಾಹಿತಿ ಬರುವ ಅವಕಾಶವಿದೆ. ಯಾರಾದರೂ ನಿಮಗೆ ನೀಡಬೇಕಾಗಿದ್ದ ಸಾಲದ ಹಣವನ್ನು ಮರಳಿ ಪಾವತಿಸುವ ಸೂಚನೆಗಳು ಕಾಣಿಸುತ್ತಿವೆ. ಉದ್ಯೋಗದಲ್ಲಿ ಹೆಚ್ಚುವರಿ ಆದಾಯ ಬರುವ ಅವಕಾಶವಿರಬಹುದು. ವ್ಯಾಪಾರದಲ್ಲಿ ನಿಂತುಹೋಗಿದ್ದ ಪಾವತಿಗಳು ಕೂಡ ಬಿಡುಗಡೆಯಾಗಬಹುದು. ಹಣ ಕೈಗೆ ಬಂದ ತಕ್ಷಣ ಅಗತ್ಯವಿಲ್ಲದ ಖರ್ಚುಗಳನ್ನು ಮಾಡದೆ ಭವಿಷ್ಯಕ್ಕಾಗಿ ಸ್ವಲ್ಪ ಮೊತ್ತವನ್ನು ಉಳಿತಾಯ ಮಾಡುವುದು ಒಳ್ಳೆಯದು. ಈ 4 ದಿನಗಳಲ್ಲಿ ಉಳಿತಾಯ ಮಾಡುವ ಪ್ರತಿಯೊಂದು ರೂಪಾಯಿ ಮುಂಬರುವ ತಿಂಗಳುಗಳಲ್ಲಿ ನಿಮಗೆ ಎಷ್ಟೋ ಉಪಯೋಗಕ್ಕೆ ಬರುತ್ತದೆ. ಭೂಮಿ, ಮನೆ ಅಥವಾ ಸ್ಥಿರಾಸ್ತಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಕೂಡ ಅನುಕೂಲಕರ ಸಂಕೇತಗಳು ಕಾಣಿಸುತ್ತಿವೆ. ಬಹಳ ದಿನಗಳಿಂದ ನಿಂತುಹೋಗಿದ್ದ ರಿಜಿಸ್ಟ್ರೇಷನ್ ಕೆಲಸ ಪೂರ್ಣಗೊಳ್ಳುವ ಅವಕಾಶವಿದೆ. ಹೊಸ ನಿವೇಶನ ಕೊಳ್ಳಬೇಕೆಂದುಕೊಳ್ಳುವವರು ಎಲ್ಲಾ ದಾಖಲೆಗಳನ್ನು ಪೂರ್ತಿಯಾಗಿ ಪರಿಶೀಲಿಸಿ ಮಾತ್ರ ನಿರ್ಧಾರ ತೆಗೆದುಕೊಳ್ಳಬೇಕು. ಕುಟುಂಬದ ಸದಸ್ಯರ ಸಲಹೆ ಪಡೆದುಕೊಳ್ಳುವುದು ಒಳ್ಳೆಯದು. ಆತುರಪಟ್ಟು ತೆಗೆದುಕೊಳ್ಳುವ ನಿರ್ಧಾರ ನಂತರ ತೊಂದರೆ ಉಂಟುಮಾಡಬಹುದು. ಆದರೆ ಪೂರ್ತಿಯಾಗಿ ಪರಿಶೀಲಿಸಿ ತೆಗೆದುಕೊಳ್ಳುವ ನಿರ್ಧಾರ ಮಾತ್ರ ದೀರ್ಘಕಾಲದ ಲಾಭವನ್ನು ನೀಡುತ್ತದೆ. ಹಳೆಯ ಆಸ್ತಿಗೆ ಸಂಬಂಧಿಸಿದ ವಿವಾದವಿದ್ದರೆ ಅದಕ್ಕೆ ಪರಿಹಾರ ಕಾಣಿಸುವ ದಿಸೆಯಲ್ಲಿ ಪರಿಸ್ಥಿತಿಗಳು ಚಲಿಸಲು ಪ್ರಾರಂಭಿಸುತ್ತವೆ. ಸಾಲದ ವಿಷಯದಲ್ಲಿ ಒಂದು ಜಾಗರೂಕತೆ ಅಗತ್ಯ. ಹೊಸ ಸಾಲ ತೆಗೆದುಕೊಳ್ಳಬೇಕಾದ ಪರಿಸ್ಥಿತಿ ಬಂದರೆ 1 ಬಾರಿಯಲ್ಲ 2 ಬಾರಿ ಯೋಚಿಸಿ. ಈ ಸಮಯದಲ್ಲಿ ಅಗತ್ಯವಿಲ್ಲದ ಸಾಲಗಳನ್ನು ದೂರವಿಡುವುದು ಒಳ್ಳೆಯದು. ನಿಮಗೆ ತಿಳಿದ ವ್ಯಕ್ತಿ ಹೂಡಿಕೆ ಮಾಡಲು ಅಥವಾ ಬೇಗ ಲಾಭ ಬರುತ್ತದೆ ಎಂದು ಹೇಳಿದರೂ ತಕ್ಷಣ ನಂಬಬೇಡಿ. ಮುಖ್ಯವಾಗಿ ಎಸ್ಸಿ ಎಂಬ ಅಕ್ಷರದಿಂದ ಹೆಸರು ಪ್ರಾರಂಭವಾಗುವ ವ್ಯಕ್ತಿಯ ಮೂಲಕ ಬರುವ ಆರ್ಥಿಕ ಅವಕಾಶವನ್ನು ಮಾತ್ರ ಜಾಗರೂಕತೆಯಿಂದ ಪರಿಶೀಲಿಸಿ.
ಅದು ನಿಜವಾಗಿಯೂ ಲಾಭದಾಯಕವಾದ ಅವಕಾಶವಾಗಿ ಬದಲಾಗುವ ಸೂಚನೆಗಳು ಇದ್ದರೂ ಎಲ್ಲಾ ವಿವರಗಳನ್ನು ತಿಳಿದುಕೊಂಡು ನಿರ್ಧಾರ ತೆಗೆದುಕೊಳ್ಳುವುದು ಉತ್ತಮ. ಈ 4 ದಿನಗಳಲ್ಲಿ ನಿಮಗೆ ಬರುವ 3 ಶುಭ ವಾರ್ತೆಗಳಲ್ಲಿ ಒಂದು ಹಣ ಅಥವಾ ಆದಾಯಕ್ಕೆ ಸಂಬಂಧಿಸಿದ್ದಾಗಿರುವ ಸಾಧ್ಯತೆ ತುಂಬಾ ಬಲವಾಗಿ ಕಾಣಿಸುತ್ತಿದೆ. ಕುಂಭ ರಾಶಿಯವರ ಆರೋಗ್ಯವು ಸಾಮಾನ್ಯವಾಗಿ ಅನುಕೂಲಕರವಾಗಿಯೇ ಕಾಣಿಸುತ್ತಿದ್ದರೂ ಶರೀರ ನೀಡುವ ಸಣ್ಣ ಸಣ್ಣ ಸಂಕೇತಗಳನ್ನು ನಿರ್ಲಕ್ಷಿಸಬಾರದು. ಕಳೆದ ಕೆಲವು ದಿನಗಳಿಂದ ಕೆಲಸದ ಒತ್ತಡ, ಕೌಟುಂಬಿಕ ಜವಾಬ್ದಾರಿಗಳು ಅಥವಾ ಭವಿಷ್ಯದ ಬಗ್ಗೆ ಹೆಚ್ಚಾಗಿ ಯೋಚಿಸುವುದರಿಂದ ನಿಮ್ಮ ಮನಸ್ಸು ಪೂರ್ತಿಯಾಗಿ ವಿಶ್ರಾಂತಿ ಪಡೆದಿಲ್ಲ. ಅದರ ಪ್ರಭಾವ ನಿದ್ರೆಯ ಮೇಲೆ ಬೀಳುವ ಅವಕಾಶವಿದೆ. ರಾತ್ರಿ ತಡವಾಗಿ ಮಲಗುವುದು, ಸಮಯಕ್ಕೆ ಊಟ ಮಾಡದಿರುವುದರಿಂದ ಆಯಾಸ ಹೆಚ್ಚಾಗಬಹುದು. ಈ 4 ದಿನಗಳಲ್ಲಿ ಬೆಳಿಗ್ಗೆ ಸ್ವಲ್ಪ ಸಮಯ ನಡೆಯುವುದು, ಸಾಕಷ್ಟು ನೀರು ಕುಡಿಯುವುದು, ಮನೆಯಲ್ಲಿ ತಯಾರಿಸಿದ ಆಹಾರಕ್ಕೆ ಪ್ರಾಮುಖ್ಯತೆ ನೀಡುವುದರಿಂದ ಶರೀರದಲ್ಲಿ ಹೊಸ ಉತ್ಸಾಹ ಬರುತ್ತದೆ. ಮುಖ್ಯವಾಗಿ ಶನಿವಾರ ಮತ್ತು ಭಾನುವಾರ ವಿಶ್ರಾಂತಿಗೆ ಕೂಡ ಸ್ವಲ್ಪ ಸಮಯವನ್ನು ಮೀಸಲಿಡಿ. ಶರೀರ ವಿಶ್ರಾಂತಿ ಪಡೆದರೆ ಮನಸ್ಸು ಕೂಡ ಪ್ರಶಾಂತವಾಗಿರುತ್ತದೆ. ಮೊಣಕಾಲು, ಕೀಲು ನೋವು, ಬೆನ್ನು ನೋವು ಅಥವಾ ಹೆಗಲ ನೋವಿನಿಂದ ಬಳಲುತ್ತಿರುವವರು ಹೆಚ್ಚು ತೂಕವನ್ನು ಎತ್ತದಂತೆ ಜಾಗ್ರತೆ ವಹಿಸಬೇಕು. ಕೆಲವರಿಗೆ ತಲೆನೋವು ಅಥವಾ ಕಣ್ಣಿನ ಆಯಾಸ ಕಾಣಿಸಬಹುದು. ಹೆಚ್ಚು ಸಮಯ ಮೊಬೈಲ್ ಅಥವಾ ಕಂಪ್ಯೂಟರ್ ಮುಂದೆ ಕುಳಿತುಕೊಳ್ಳುವುದನ್ನು ಕಡಿಮೆ ಮಾಡಿದರೆ ಈ ಸಮಸ್ಯೆಗಳು ಕಡಿಮೆಯಾಗುವ ಅವಕಾಶವಿದೆ. ನಿಮ್ಮ ಆರೋಗ್ಯದ ಬಗ್ಗೆ ಕುಟುಂಬದ ಸದಸ್ಯರು ನೀಡುವ ಸಣ್ಣ ಸೂಚನೆಯನ್ನು ಕೂಡ ನಿರ್ಲಕ್ಷಿಸಬೇಡಿ. ಪ್ರಯಾಣಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಈ 4 ದಿನಗಳು ಅನುಕೂಲಕರ ಸಂಕೇತಗಳನ್ನು ಹೊಂದಿವೆ. ಉದ್ಯೋಗ, ವ್ಯಾಪಾರ ಅಥವಾ ಕೌಟುಂಬಿಕ ಅಗತ್ಯಗಳಿಗಾಗಿ ಮಾಡುವ ಪ್ರಯಾಣಗಳು ಒಳ್ಳೆಯ ಫಲಿತಾಂಶಗಳನ್ನು ನೀಡುತ್ತವೆ. ಬಹಳ ದಿನಗಳಿಂದ ಮುಂದೂಡಲ್ಪಟ್ಟಿದ್ದ ಒಂದು ಪ್ರಯಾಣ ಈಗ ಪೂರ್ಣಗೊಳ್ಳುವ ಅವಕಾಶವಿದೆ. ಈ ಪ್ರಯಾಣದಲ್ಲೇ ನಿಮ್ಮ ಜೀವನಕ್ಕೆ ಉಪಯೋಗವಾಗುವ ಒಂದು ಹೊಸ ಪರಿಚಯ ಉಂಟಾಗಬಹುದು. ಆಶ್ಚರ್ಯಕರವಾಗಿ ಆ ಪರಿಚಯದಲ್ಲಿ ಎಸ್ ಎಂಬ ಅಕ್ಷರದಿಂದ ಹೆಸರು ಪ್ರಾರಂಭವಾಗುವ ವ್ಯಕ್ತಿ ಇರುವ ಸಾಧ್ಯತೆಯೂ ಇದೆ. ಮೊದಲಿಗೆ ಸಾಮಾನ್ಯ ಸಂಭಾಷಣೆಯಂತೆ ಅನಿಸಿದರೂ ನಂತರ ಅದು ಉದ್ಯೋಗ, ವ್ಯಾಪಾರ ಅಥವಾ ಕುಟುಂಬಕ್ಕೆ ಉಪಯೋಗವಾಗುವ ಮಾರ್ಗವನ್ನು ತೋರಿಸುತ್ತದೆ. ವಾಹನ ಚಲಾಯಿಸುವವರು ವೇಗವನ್ನು ನಿಯಂತ್ರಿಸಬೇಕು. ಆತುರದ ನಿರ್ಧಾರಗಳಿಗಿಂತ ಜಾಗರೂಕತೆಯಿಂದ ವ್ಯವಹರಿಸಿದರೆ ಪ್ರಯಾಣವು ಸುಖವಾಗಿ ಪೂರ್ಣಗೊಳ್ಳುತ್ತದೆ. ಮಾನಸಿಕ ಪ್ರಶಾಂತತೆಗಾಗಿ ಈ ದಿನಗಳಲ್ಲಿ ಪ್ರಕೃತಿಗೆ ಹತ್ತಿರವಾಗಿ ಸ್ವಲ್ಪ ಸಮಯ ಕಳೆಯುವುದು ಒಳ್ಳೆಯದು. ಬೆಳಿಗ್ಗೆ ಸೂರ್ಯೋದಯ ನೋಡುವುದು, ಸಂಜೆ ದೇವಸ್ಥಾನದ ಬಳಿ ಸ್ವಲ್ಪ ಸಮಯ ಕುಳಿತುಕೊಳ್ಳುವುದು ಅಥವಾ ಭಕ್ತಿ ಸಂಗೀತ ಕೇಳುವುದರಿಂದ ಮನಸ್ಸಿನಲ್ಲಿರುವ ಆತಂಕಗಳು ಕಡಿಮೆಯಾಗುತ್ತವೆ. ನೀವು ಎಷ್ಟೋ ದಿನಗಳಿಂದ ಹುಡುಕುತ್ತಿರುವ ಉತ್ತರ ಹೊರಗಡೆ ಅಲ್ಲದೆ ನಿಮ್ಮ ಮನಸ್ಸಿನಲ್ಲೇ ಇದೆ ಎಂದು ಈ ದಿನಗಳು ನಿಮಗೆ ತಿಳಿಸಿಕೊಡುತ್ತವೆ. ಜುಲೈ 11 ರಿಂದ ಜುಲೈ 14 ನಡುವೆ ಒಂದೊಂದಾಗಿ ನಿಮ್ಮ ಜೀವನದಲ್ಲಿ ಆನಂದವನ್ನು ತುಂಬುವ ರೀತಿಯಲ್ಲಿ ಈ ಶುಭ ವಾರ್ತೆಗಳು ಬರುವ ಸೂಚನೆಗಳಿವೆ. ಅದಕ್ಕಾಗಿಯೇ ಈ ದಿನಗಳಲ್ಲಿ ಪ್ರತಿಯೊಂದು ಫೋನ್ ಕಾಲ್, ಪ್ರತಿಯೊಂದು ಸಂದೇಶ, ಪ್ರತಿಯೊಂದು ಹೊಸ ಪರಿಚಯವನ್ನು ಗೌರವದಿಂದ ಸ್ವೀಕರಿಸಿ. ಈ ಶುಭ ವಾರ್ತೆಗಳು ಬರಲು ನಿಮ್ಮ ಹಿಂದಿನ ಕಷ್ಟವೇ ಕಾರಣ. ನೀವು ಮಾಡಿದ ಒಳ್ಳೆಯ ಕೆಲಸಕ್ಕೆ ಈಗ ಸಮಯವು ಫಲಿತಾಂಶ ನೀಡುತ್ತಿದೆ. ನೀವು ಹಿಂದೆ ಯಾರಿಗಾದರೂ ಮಾಡಿದ ಸಹಾಯ ಈಗ ಮತ್ತೊಂದು ರೂಪದಲ್ಲಿ ನಿಮ್ಮ ಬಳಿಗೆ ಬರುತ್ತದೆ. ಅದಕ್ಕಾಗಿಯೇ ಈ ದಿನಗಳಲ್ಲಿ ಯಾರನ್ನೂ ನಿರ್ಲಕ್ಷಿಸದೆ ಪ್ರತಿಯೊಂದು ಅವಕಾಶವನ್ನು ಸಕಾರಣವಾಗಿ ಸ್ವೀಕರಿಸಿ. ಈ 4 ದಿನಗಳಲ್ಲಿ ಗ್ರಹಸ್ಥಿತಿಯನ್ನು ಮತ್ತಷ್ಟು ಅನುಕೂಲಕರವಾಗಿ ಬದಲಾಯಿಸಿಕೊಳ್ಳಲು ದೈವಾರಾಧನೆ ಎಷ್ಟೋ ಶುಭ ಫಲಿತಾಂಶಗಳನ್ನು ನೀಡುತ್ತದೆ. ಮುಖ್ಯವಾಗಿ ಕುಂಭ ರಾಶಿಯವರಿಗೆ ಶನಿಯ ಅನುಗ್ರಹ ತುಂಬಾ ಮುಖ್ಯವಾದುದು. ಅದಕ್ಕಾಗಿಯೇ ಶನಿವಾರ ಸಮೀಪದ ಶನಿ ದೇವಸ್ಥಾನವನ್ನು ದರ್ಶಿಸಿ ಎಳ್ಳೆಣ್ಣೆಯಿಂದ ದೀಪ ಹಚ್ಚಿದರೆ ಅಡೆತಡೆಗಳು ಕಡಿಮೆಯಾಗುವ ಅವಕಾಶವಿದೆ. ಶನಿದೇವರ ಮುಂದೆ ಪ್ರಶಾಂತವಾಗಿ ಕುಳಿತು ಸ್ವಲ್ಪ ಸಮಯ ಪ್ರಾರ್ಥನೆ ಮಾಡಿದರೆ ಮನಸ್ಸಿನಲ್ಲಿರುವ ಭಯ ಕಡಿಮೆಯಾಗುತ್ತದೆ. ನಿಮ್ಮ ಕಷ್ಟಕ್ಕೆ ಸರಿಯಾದ ಫಲಿತಾಂಶ ಬರಬೇಕೆಂದು ಪ್ರಾರ್ಥಿಸಿ. ಶನಿಯ ಅನುಗ್ರಹ ಸಿಕ್ಕಾಗ ತಡವಾಗುತ್ತಿದ್ದ ಕೆಲಸಗಳು ಕೂಡ ವೇಗವಾಗಿ ಪೂರ್ಣಗೊಳ್ಳುತ್ತವೆ. ಹಾಗೆಯೇ ಶಿವಾಲಯವನ್ನು ದರ್ಶಿಸುವುದು ಕೂಡ ಈ ದಿನಗಳಲ್ಲಿ ಎಷ್ಟೋ ಒಳಿತು ಮಾಡುತ್ತದೆ. ಶಿವಲಿಂಗಕ್ಕೆ ಅಭಿಷೇಕ ಮಾಡುವುದು ಅಥವಾ ಕನಿಷ್ಠ 1 ಪಾತ್ರೆ ನೀರನ್ನು ಸಮರ್ಪಿಸುವುದರಿಂದ ಮಾನಸಿಕ ಪ್ರಶಾಂತತೆ ಲಭಿಸುತ್ತದೆ. ಕುಟುಂಬದಲ್ಲಿರುವ ಕಲಹಗಳು ಕಡಿಮೆಯಾಗುತ್ತವೆ. ಉದ್ಯೋಗ, ವ್ಯಾಪಾರ, ಆರೋಗ್ಯದಂತಹ ವಿಷಯಗಳಲ್ಲಿರುವ ಅಡೆತಡೆಗಳು ನಿವಾರಣೆಯಾಗುವ ಅವಕಾಶವಿರುತ್ತದೆ. ಸೋಮವಾರ ಶಿವಾಲಯ ದರ್ಶನ ಮಾಡಿದರೆ ಮತ್ತಷ್ಟು ಶುಭ ಫಲಿತಾಂಶಗಳನ್ನು ಪಡೆಯುವ ಸೂಚನೆಗಳು ಕಾಣಿಸುತ್ತಿವೆ. ಹಾಗೆಯೇ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನವನ್ನು ದರ್ಶಿಸಿ ನಿಮ್ಮ ಕೋರಿಕೆಗಳನ್ನು ಭಕ್ತಿಯಿಂದ ಹೇಳಿಕೊಂಡರೆ ನಿಂತುಹೋಗಿದ್ದ ಕೆಲಸಗಳು ಕ್ರಮೇಣ ಮುಂದೆ ಸಾಗುತ್ತವೆ. ನವಗ್ರಹಗಳ ದೇವಸ್ಥಾನವನ್ನು ದರ್ಶಿಸುವುದು ಕೂಡ ಈ ಸಮಯದಲ್ಲಿ ಒಳ್ಳೆಯ ಫಲಿತಾಂಶವನ್ನು ನೀಡುತ್ತದೆ. ಪ್ರತಿಯೊಂದು ಗ್ರಹಕ್ಕೆ ನಮಸ್ಕಾರ ಮಾಡಿ ನಿಮ್ಮ ಜೀವನದಲ್ಲಿರುವ ಅಡೆತಡೆಗಳನ್ನು ನಿವಾರಿಸಬೇಕೆಂದು ಪ್ರಾರ್ಥಿಸಿ. ಮುಖ್ಯವಾಗಿ ಈ ದಿನಗಳಲ್ಲಿ ಎಸ್ ಎಂಬ ಅಕ್ಷರದಿಂದ ಹೆಸರು
ಪ್ರಾರಂಭವಾಗುವ ವ್ಯಕ್ತಿಯ ಮೂಲಕ ನಿಮಗೆ ಬರುವ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳುವ ಬುದ್ಧಿ, ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ನೀಡಬೇಕೆಂದು ಭಗವಂತನಲ್ಲಿ ಪ್ರಾರ್ಥಿಸಿ. ದೇವಸ್ಥಾನದಿಂದ ಹೊರಗೆ ಬರುವಾಗ ಬಡವರಿಗೆ ನಿಮಗೆ ಸಾಧ್ಯವಾದಷ್ಟು ಸಹಾಯ ಮಾಡಿ. ಒಂದು ಬಾಳೆಹಣ್ಣು, ಒಂದು ಹೊತ್ತಿನ ಊಟ ಅಥವಾ ಸ್ವಲ್ಪ ದಾನ ಮಾಡಿದರೂ ಅದು ನಿಮ್ಮ ಜೀವನದಲ್ಲಿ ಶುಭ ಫಲಿತಾಂಶಗಳನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಈ 4 ದಿನಗಳಲ್ಲಿ ಭಕ್ತಿಯಿಂದ ಮಾಡಿದ ಪ್ರತಿಯೊಂದು ಒಳ್ಳೆಯ ಕೆಲಸ ನಿಮ್ಮ ಭವಿಷ್ಯಕ್ಕೆ ಒಂದು ಬಲವಾದ ಆಶೀರ್ವಾದವಾಗಿ ಬದಲಾಗುವ ಸೂಚನೆಗಳು ಕಾಣಿಸುತ್ತಿವೆ. ಜುಲೈ 11, 12, 13, 14ರ ದಿನಾಂಕಗಳು ಕುಂಭ ರಾಶಿಯವರಿಗೆ ಸಾಮಾನ್ಯ ದಿನಗಳಂತೆ ಕಂಡರೂ ಜೀವನದಲ್ಲಿ ಕೆಲವು ಪ್ರಮುಖ ತಿರುವುಗಳನ್ನು ಪಡೆಯುವ ಸಮಯವಾಗಿ ಬದಲಾಗುವ ಸೂಚನೆಗಳು ಇವೆ. ಈ ದಿನಗಳಲ್ಲಿ ನಿಮ್ಮ ಸುತ್ತ ನಡೆಯುವ ಪ್ರತಿಯೊಂದು ಘಟನೆಯನ್ನು ಜಾಗರೂಕತೆಯಿಂದ ಗಮನಿಸಿ, ಏಕೆಂದರೆ ಭಗವಂತ ನಮ್ಮ ಜೀವನದಲ್ಲಿ ಅವಕಾಶಗಳನ್ನು ಬಹಳಷ್ಟು ಬಾರಿ ಸಾಮಾನ್ಯ ಘಟನೆಯ ರೂಪದಲ್ಲೇ ಕಳುಹಿಸುತ್ತಾನೆ. ಒಂದು ಫೋನ್ ಕಾಲ್, ಒಂದು ಸಣ್ಣ ಸಂದೇಶ, ಒಂದು ಅನಿರೀಕ್ಷಿತ ಪರಿಚಯ ಅಥವಾ ಬಹಳ ದಿನಗಳ ನಂತರ ಭೇಟಿಯಾಗುವ ಒಬ್ಬ ವ್ಯಕ್ತಿಯ ಮೂಲಕ ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಪ್ರಾರಂಭವಾಗುವ ಅವಕಾಶವಿದೆ. ಅದಕ್ಕಾಗಿಯೇ ಈ ದಿನಗಳಲ್ಲಿ ಯಾರ ಮಾತನ್ನಾದರೂ ಪೂರ್ತಿಯಾಗಿ ಕೇಳಿ ಆತುರಪಟ್ಟು ತಿರಸ್ಕರಿಸಬೇಡಿ. ಮುಖ್ಯವಾಗಿ ಎಸ್ ಎಂಬ ಅಕ್ಷರದಿಂದ ಹೆಸರು ಪ್ರಾರಂಭವಾಗುವ ವ್ಯಕ್ತಿಯೊಂದಿಗೆ ಮಾತನಾಡುವಾಗ ಪ್ರಶಾಂತವಾಗಿ ಕೇಳಿ, ಕೋಪದಿಂದ ಅಥವಾ ಅಹಂಕಾರದಿಂದ ಪ್ರತಿಕ್ರಿಯಿಸಬೇಡಿ. ಕೆಲವು ಬಾರಿ ಅದೃಷ್ಟ ನಮಗೆ ಮನುಷ್ಯರ ರೂಪದಲ್ಲಿ ಬರುತ್ತದೆ. ಈ 4 ದಿನಗಳಲ್ಲಿ ನೀವು ತೆಗೆದುಕೊಳ್ಳುವ ಒಂದು ನಿರ್ಧಾರ ಮುಂಬರುವ ಕೆಲವು ತಿಂಗಳುಗಳ ಜೀವನವನ್ನು ಪ್ರಭಾವಿಸುವ ಅವಕಾಶವಿದೆ. ಆದ್ದರಿಂದ ಭಾವೋದ್ವೇಗದಿಂದಲ್ಲದೆ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳಿ. ಯಾರೋ ಆತುರಪಡಿಸುತ್ತಿದ್ದಾರೆ ಎಂದು ತಕ್ಷಣ ಸಹಿ ಮಾಡುವುದು, ದೊಡ್ಡ ಮೊತ್ತದ ಹಣ ಹೂಡಿಕೆ ಮಾಡುವುದು ಅಥವಾ ಮಾತು ಕೊಡುವಂತಹ ವಿಷಯಗಳಲ್ಲಿ ಜಾಗರೂಕರಾಗಿರಿ. ಅದೇ ಸಮಯದಲ್ಲಿ ಒಳ್ಳೆಯ ಅವಕಾಶವನ್ನು ಕೂಡ ಭಯಪಟ್ಟು ಕಳೆದುಕೊಳ್ಳಬೇಡಿ. ನಿಮ್ಮ ಅಂತರಾತ್ಮ ಹೇಳುವ ಮಾತನ್ನು ಒಂದು ಬಾರಿ ಕೇಳಿ, ಹಿರಿಯರ ಸಲಹೆ ತೆಗೆದುಕೊಳ್ಳಿ, ಆಮೇಲೆ ಹೆಜ್ಜೆ ಇಡಿ. ಈ ದಿನಗಳಲ್ಲಿ ನೀವು ತೋರಿಸುವ ತಾಳ್ಮೆಯೇ ಭವಿಷ್ಯದಲ್ಲಿ ನಿಮಗೆ ದೊಡ್ಡ ಯಶಸ್ಸಿಗೆ ಕಾರಣವಾಗುತ್ತದೆ ಎಂದು ಗುರುತಿಸಿ. ಈ 4 ದಿನಗಳಲ್ಲಿ ಪ್ರತಿ ಬೆಳಿಗ್ಗೆ ಸಕಾರಾತ್ಮಕ ಆಲೋಚನೆಯೊಂದಿಗೆ ದಿನವನ್ನು ಪ್ರಾರಂಭಿಸಿ. ನೀವು ಮಾತನಾಡುವ ಪ್ರತಿಯೊಂದು ಮಾತಿನಲ್ಲಿ ಪ್ರೀತಿ ಇರಲಿ. ನೀವು ಮಾಡುವ ಪ್ರತಿಯೊಂದು ಕೆಲಸದಲ್ಲಿ ಪ್ರಾಮಾಣಿಕತೆ ಇರಲಿ. ಅದೇ ನಿಮ್ಮ ಅದೃಷ್ಟವನ್ನು ಮತ್ತಷ್ಟು ಬಲಪಡಿಸುತ್ತದೆ. ಪರಿಹಾರಗಳನ್ನು ಭಕ್ತಿಯಿಂದ ಮಾಡಿ. ಓಂ ಶಂ ಶನೈಶ್ಚರಾಯ ನಮಃ ಎಂಬ ಮಂತ್ರವನ್ನು ಕನಿಷ್ಠ 108 ಬಾರಿ ಜಪಿಸಿ. ಮನೆಯಲ್ಲಿ ವಿಷ್ಣು ಸಹಸ್ರನಾಮ ಅಥವಾ ಶನಿ ಸ್ತೋತ್ರ ಕೇಳುವುದು ಕೂಡ ಶುಭಪ್ರದವಾಗಿರುತ್ತದೆ. ಕಾಗೆಗಳಿಗೆ ಆಹಾರ ನೀಡುವುದು, ಹಸುವಿಗೆ ಹಸಿರು ಹುಲ್ಲು ನೀಡುವುದು, ವೃದ್ಧರಿಗೆ ಸಹಾಯ ಮಾಡುವುದು ಶನಿಯ ಅನುಗ್ರಹವನ್ನು ಹೆಚ್ಚಿಸುತ್ತದೆ. ಪ್ರತಿ ಬೆಳಿಗ್ಗೆ ಮನೆಯಿಂದ ಹೊರಡುವ ಮುನ್ನ ಹಿರಿಯರಿಗೆ ನಮಸ್ಕರಿಸಿ ಪೋಷಕರ ಆಶೀರ್ವಾದ ತೆಗೆದುಕೊಳ್ಳಿ. ಧೈರ್ಯ, ತಾಳ್ಮೆ, ಭಕ್ತಿ ಈ 3 ನಿಮ್ಮೊಂದಿಗಿದ್ದರೆ ಈ 4 ದಿನಗಳು ನಿಮ್ಮ ಜೀವನಕ್ಕೆ ಶುಭಪ್ರದವಾದ ಬದಲಾವಣೆಗಳನ್ನು ತರಬಲ್ಲವು. ಕುಂಭರಾಶಿಯವರಿಗೆ ಜುಲೈ 11ರಿಂದ 14ರವರೆಗಿನ ಫಲಿತಾಂಶಗಳನ್ನು ವಿವರವಾಗಿ ತಿಳಿದುಕೊಂಡಿದ್ದೀರಿ. ಈ ವಿಡಿಯೋ ನಿಮಗೆ ಉಪಯೋಗಕಾರಿ ಎನಿಸಿದ್ದರೆ ನಮ್ಮ ಶ್ರೀ ಸಂಕಲ್ಪ ಜ್ಯೋತಿಷ್ಯವಾಣಿ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನು ತಪ್ಪದೇ ಒತ್ತಿ. ಹಾಗೆಯೇ ಈ ವಿಡಿಯೋದಲ್ಲಿ ಹೇಳಿದ ಫಲಿತಾಂಶಗಳಲ್ಲಿ ನಿಮ್ಮ ಜೀವನದಲ್ಲಿ ಯಾವುದು ನಿಜವಾಯಿತು, ಮುಖ್ಯವಾಗಿ ಎಸ್ ಎಂಬ ವ್ಯಕ್ತಿಯ ಮೂಲಕ ನಿಮಗೆ ಯಾವುದೇ ಶುಭವಾರ್ತೆ ಅಥವಾ ಒಳ್ಳೆಯ ಅವಕಾಶ ಬಂದಿದೆಯೇ ಎಂಬುದನ್ನು ಕಮೆಂಟ್ನಲ್ಲಿ ತಪ್ಪದೇ ತಿಳಿಸಿ. ನಿಮ್ಮ ಅನುಭವ ಇತರ ಕುಂಭ ರಾಶಿಯವರಿಗೂ ಉಪಯೋಗವಾಗುತ್ತದೆ. ಧನ್ಯವಾದಗಳು.